ನಮಸ್ತೆ ಸ್ನೇಹಿತರೆ, ಶಂಕರ್ ನಾಗ್ ಅವರು ಚಿತ್ರರಂಗದಲ್ಲಿ ಇದ್ದಿದ್ದು ಎಷ್ಟು ವರ್ಷ ಗೊತ್ತಾ? ಈ ಅವಧಿಯಲ್ಲಿ ಅವರು ನೀಡಿದ ಮಹಾನ್ ಸಿನಿಮಾಗಳು ಎಷ್ಟು? ಸ್ನೇಹಿತರೆ, ನಟನೆ ಮಾತ್ರವಲ್ಲದೆ ನಿರ್ದೇಶನದಲ್ಲಿಯೂ ಕೂಡ ಛಾಪು ಮೂಡಿಸಿದಂತಹ ಆಟೋ ರಾಜ ಶಂಕರಣ್ಣ ಚಿತ್ರರಂಗದಲ್ಲಿ ಇದ್ದಿದ್ದು ಎಷ್ಟು ವರ್ಷ ಅಂತ ನಿಮ್ಗೇನಾದ್ರು ಗೊತ್ತಾ? ಇಷ್ಟು ಕಡಿಮೆ ಅವಧಿಯಲ್ಲಿ ಅದೆಂಥ ಸಿನಿಮಾಗಳನ್ನು ನೋಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಶಂಕರ್ ನಾಗ್ ಅವರ ಹೆಸರು ಕೇಳುತ್ತಿದ್ದ ಹಾಗೆ ನಮ್ಮೆಲ್ಲರಿಗೂ ಅವರ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಎಂಬುದು ನೆನಪಿಗೆ ಬಂದು ಕುಣಿಯಲು ಪ್ರಾರಂಭ ಮಾಡುತ್ತೇವೆ. ಹೀಗೆ ತಮ್ಮ ಅದ್ಭುತ ನಿರ್ದೇಶನ, ಹಾಡುಗಾರಿಕೆ ಹಾಗೂ ನಟನೆಯ ಮೂಲಕ ಆಗಿನ ಕಾಲದ ಸಿನಿ ಪ್ರೇಕ್ಷಕರ ಮನಸ್ಸನ್ನು ಮುದಗೊಳಿಸಿದಂತಹ ನಟ ಶಂಕರ್ ನಾಗ್ ಕನ್ನಡ ಸಿನಿಮಾ ರಂಗದ ಸಾರ್ವಕಾಲಿಕ ಶ್ರೇಷ್ಠ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಹೌದು ಗೆಳೆಯರೆ, ತಮ್ಮೊಳಗಿದ್ದಂತಹ ಅಗಾಧವಾದ ಕಲೆಯ ಮೂಲಕ ಇಡೀ ಭಾರತ ಸಿನಿಮಾ ರಂಗವನ್ನು ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ ಸರ್ವಶ್ರೇಷ್ಠ ನಟ ಶಂಕರ್ ನಾಗ್. ಅವರು ಸದಾ ಕಾಲ ಮಲಗುವುದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಮಾಡು ಎಂದು ಯುವಕರನ್ನು ಉರಿದುಂಬಿಸಿ ಸ್ಫೂರ್ತಿದಾಯಕವಾಗಿ ಬದುಕಿ ತೋರಿಸಿದಂತಹ ಶ್ರೇಷ್ಠ ವ್ಯಕ್ತಿ. ಹೌದು ಗೆಳೆಯರೆ, ಅಷ್ಟು ಒಳ್ಳೆಯ ಸಿನಿಮಾಗಳನ್ನು ನೀಡಿರುವಂತಹ ಶಂಕರ್ ನಾಗ್ ಅವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದು ಕೇವಲ 13 ವರ್ಷಗಳು ಎಂದರೆ ನೀವು ನಂಬಲೇಬೇಕು. 1977ರಿಂದ ಶುರುವಾದ ಶಂಕರಣ್ಣನ ಸಿನಿ ಬದುಕು 1990ರಂದು ಅವರ ಮರಣದ ಕಪ್ಪು ನೆರಳಿನಿಂದಾಗಿ ಮಾಸಿ ಹೋಯಿತು. ಅಂದೇ ಕನ್ನಡ ಚಿತ್ರರಂಗದ ಮಹಾನ್ ನಟರನ್ನು ಕಳೆದುಕೊಂಡು ಅನಾಥವಾಯಿತು. ಓರ್ವ ಚಿಂತನಾಶೀಲ ವ್ಯಕ್ತಿಯನ್ನೇ ಆ ಭಗವಂತ ತನ್ನತ್ತ ಕರೆದುಕೊಂಡು ಬಿಟ್ಟ. ಇಂದಿಗೂ ಅವರ ಅಗಲಿಕೆ ನಮ್ಮ ಮನಸ್ಸಿನ ಮೇಲೆ ಅಗಾಧವಾದ ನೋವುಂಟು ಮಾಡಿದೆ. ಆದರೂ ಕೂಡ ಅವರ ಪ್ರತಿಭೆ, ನಟನೆ, ನಿರ್ದೇಶನ ಎಲ್ಲವೂ ಇಂದಿಗೂ ಕನ್ನಡಿಗರ ಮನಸ್ಸಿನಿಂದ ಮಾಸಿಲ್ಲ ಎಂದರೆ ತಪ್ಪಾಗುವುದಿಲ್ಲ. ಹೌದು ಗೆಳೆಯರೆ, ಆಟೋ ರಾಜ, ಸಾಂಗ್ಲಿಯಾನ, ಗೀತಾ, ಸಿಬಿಐ ಶಂಕರ್, ಮಿಂಚಿನ ಓಟ, ಹೊಸ ಜೀವನ, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಆಕ್ಸಿಡೆಂಟ್, ಒಂದಾನೊಂದು ಕಾಲದಲ್ಲಿ, ಒಂದು ಮುತ್ತಿನ ಕತೆ, ಭಾರೀ ಭರ್ಜರಿ ಬೇಟೆ, ಜನ್ಮ ಜನ್ಮದ ಅನುಬಂಧ, ಬೆಂಕಿ ಬಿರುಗಾಳಿ, ಮೂಗನ ಸೇಡು, ಅಪೂರ್ವ ಸಂಗಮ, ಮುನಿಯನ ಮಾದರಿ, ಆರದ ಗಾಯ, ನಿಗೂಢ ರಹಸ್ಯ, ಪ್ರಾಣ ಸ್ನೇಹಿತ, ಸೀತಾರಾಮ, ನ್ಯಾಯ ಎಲ್ಲಿದೆ, ಚಂಡಿ ಚಾಮುಂಡಿ, ಕಾಳಿಂಗ ಸ್ವರ್ಪ, ದಿಗ್ವಿಜಯ, ತರ್ಕ, ಆಟ ಬೊಂಬಾಟ, ಆವೇಶ, ಹುಲಿ ಹೆಬ್ಬುಲಿ, ಕಾರ್ಮಿಕ ಕಳ್ಳನಲ್ಲ, ಉತ್ಸವ ಗಂಡು, ಬೇರುಂಡ, ಜೀವ, ತಾಳಿಭಾಗ್ಯ, ಜಯಬೇರಿ, ನಾಗಿಣಿ, ಶಕ್ತಿ, ಮಾನವ ದಾನವ, ದೇವರ ಆಟ, ವಜ್ರಮುಷ್ಟಿ, ಕೆರಳಿದ ಹೆಣ್ಣು ಸೇರಿದಂತೆ ಇನ್ನೂ ಹಲವಾರು ಸಿನಿಮಾಗಳ ಪಾತ್ರಗಳಿಗೆ ಶಂಕರ್ ನಾಗ್ ಅವರು ಜೀವ ತುಂಬಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಶಂಕರ್ ನಾಗ್ ಅವರು ಅಷ್ಟು ಸಣ್ಣ ಪ್ರಮಾಣದ ಸಮಯದಲ್ಲಿ ಇಷ್ಟೊಂದೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ. ಇದೆಲ್ಲ ಸಿನಿಮಾಗಳು ಕೂಡ ಒಂದಕ್ಕಿಂತ ಒಂದು ಅದ್ಭುತವಾದ ಸಿನಿಮಾಗಳು. ಜೊತೆಗೆ ಅವರ ನಟನೆ ಅಂತೂ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿ ಅಭಿನಯಿಸ್ತಿದ್ರು. ಅವರ ಹಾವ ಭಾವ, ಮಾತು ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿತ್ತು. ಇಂಥ ಒಬ್ಬ ಪ್ರತಿಭಾನ್ವಿತ ನಟನನ್ನು ನಾವು ತುಂಬ ಬೇಗನೆ ಕಳ್ಕೊಂಡೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಅವರನ್ನು ಅಷ್ಟು ಬೇಗ ಕಳ್ಕೊಂಡ್ರೂ ಕೂಡ ಅವರ ಹಾಡುಗಳಾಗಿರ್ಬೋದು, ಅವರ ಸಿನಿಮಾಗಳಾಗಿರ್ಬೋದು, ಅಥವಾ ಒಂದು ಆಟೋ ನೋಡಿದ ಕೂಡಲೇ ಶಂಕರಣ್ಣ ಅಂತ ನೆನಪಿಗೆ ಬರೋದಾಗಿರ್ಬೋದು, ಎಲ್ಲವೂ ಕೂಡ ಇಂದಿಗೂ ಈ ಜನ್ರೇಷನ್ ಜನರಿಗೆ ಕೂಡ ಅದೆಲ್ಲವೂ ಕೂಡ ನೆನಪಿದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ, ಅಲ್ಲಿ ತನಕ ಧನ್ಯವಾದಗಳು.